Welcome to the video on mathematical logic, class 3. Yesterday already we solved some examples based on mathematical logic. Okay, so ಈ ಮ್ಯಾಥಮೆಟಿಕಲ್ ಲಾಜಿಕ್ ಅನ್ನೋ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತಂದ್ರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಗೊತ್ತಿರಬೇಕು ಅಂತಂದ್ರೆ ಕನೆಕ್ಟಿವಿಟೀಸ್ ಏನದಾವಲ್ಲ ಆ್ಯಂಡ್ ನಾರ್ ಆರ್ ಈ ಕನೆಕ್ಟಿವಿಟೀಸ್ದ ಕಂಡೀಷನ್ಸ್ ಏನು ಅವನ್ನ ಯಾವ ರೀತಿ ಅಪ್ಲೈ ಮಾಡಬೇಕು. ಓಕೆ, ಇಷ್ಟು ಗೊತ್ತಿತ್ತಂದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಟುಡೇಸ್ ಕ್ಲಾಸ್ ಸಮ್ ಮೋರ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸಿ ದ ಫಸ್ಟ್ ಎಕ್ಸಾಂಪಲ್, ಡಿಟರ್ಮೈನ್ ವೆದರ್ ದ ಗಿವನ್ ಪ್ರಪೋಸಿಷನ್ ಈಸ್ ಟೊಟಾಲಜಿ. ಸೊ ಇಲ್ಲಿ ಟೊಟಾಲಜಿ ಅಂತಂದ್ರೆ ನಾನು ನಿಮಗೆ ಎಸ್ಟರ್ಡೇ ಕ್ಲಾಸ್ ಒಳಗೆ ಹೇಳಿದೆ. ಟೊಟಾಲಜಿ ಏನು ಅಂತಾರಂತಂದ್ರೆ ಈ ಗಿವನ್ ಪ್ರಪೋಸಿಷನ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಸಾಲ್ವ್ ಮಾಡಿದಾಗ ಅದ್ರ ವ್ಯಾಲ್ಯೂಸ್ ಎಲ್ಲ ಟ್ರೂ ಬಂತು ಅಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಟೊಟಾಲಜಿ ಅಂತ ಕರಿತೀವಿ. ಸೊ ಈ ಕ್ವಶನನ್ನು ಫಸ್ಟ್ ನೋಡ್ರಿ, ಅಬ್ಸರ್ವ್ ಮಾಡಿದಾಗ ನಮಗೆ ಏನೇನು ಬೇಕಾಗ್ತಾವೆ ಈ ಕಾಲಮ್ಸ್ ಒಳಗೆ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಕಾಲಮ್ ನಾವು ಓನ್ ಹಾಕೋಬೇಕಾಗ್ತೈತಿ. ಸೊ ಜಸ್ಟ್ ಸಿ ಇಯರ್ ಏನೇನು ಬೇಕಾಗ್ತಾವೆ ಅಂತಂದ್ರೆ ನಮಗೆ ಈ ಕಾಲಮ್ ನೋಡಿದಾಗ ಪಿ ಮತ್ತು ಕ್ಯೂ ಬೇಕಾಗ್ತೈತಿ. ಓಕೆ, ದೆನ್ ಸೇಮ್ ಆ್ಯಸ್ ಇಟ್ ಈಸ್ ನೆಗೇಷನ್ ಆಫ್ ಪಿ ಮತ್ತು ನೆಗೇಷನ್ ಆಫ್ ಕ್ಯೂ ಅದಾವು. ಸೊ ನೆಗೇಷನ್ ಆಫ್ ಪಿ ಮತ್ತು ನೆಗೇಷನ್ ಆಫ್ ಕ್ಯೂ ಈ 4 ಕಾಲಮ್ಸ್ ಬೇಕು. ಇದರ ನೆಕ್ಸ್ಟ್ ಕಾಲಮ್ ಬೇಕಾಗಿದ್ದೇನು ಅಂದ್ರೆ ಕ್ಯೂ ನೆಗೇಷನ್ ಪಿ. ಸೊ ಕ್ಯೂ ಇಂಪ್ಲೈಸ್ ಪಿ ಅನ್ನೋದೊಂದು ಕಾಲಮ್ ಬೇಕಾಗ್ತೈತಿ. ಸೊ ಕ್ಯೂ ಇಂಪ್ಲೈಸ್ ಪಿ ಅನ್ನೋದೊಂದು ಕಾಲಮ್ ಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ನೋಡ್ರಿ, ನೆಗೇಷನ್ ಆಫ್ ಪಿ ಇಂಪ್ಲೈಸ್ ನೆಗೇಷನ್ ಆಫ್ ಕ್ಯೂ ಅಂತ ಒಂದೈತಿ. ಸೊ ನೆಗೇಷನ್ ಆಫ್ ಪಿ ಇಂಪ್ಲೈಸ್ ನೆಗೇಷನ್ ಆಫ್ ಕ್ಯೂ ಅನ್ನೋದೊಂದು ಕಾಲಮ್ ಬೇಕಾಗ್ತೈತಿ. ದೆನ್ ಫೈನಲಿ ಈ 2 ಕಾಲಮ್ ಏನು ಮಾಡಿರ್ತೀವಲ್ಲ ಈ 2 ಕಾಲಮ್ ಇಕ್ವಿವಲೆನ್ಸ್ ಐತಿ ಅನ್ನೋದಕ್ಕೆ ಇನ್ನೂ ಒಂದು ಕಾಲಮ್ ಬೇಕಾಗ್ತೈತಿ ನಮಗೆ. ಓಕೆ, ಸೊ ಸಿ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ. ಫಸ್ಟ್ ಏನು ಮಾಡ್ತೀವಿ, ಪಿ ಮತ್ತು ಕ್ಯೂ ಇವೆರಡು ಅಂತಂದ್ರು ಎಲ್ಲದ್ರೊಳಗೂ ಕಾಮನ್ ಆಗಿ ಬರಿಬೇಕಾಗ್ತೈತಿ. ಸೊ ಪಿ ಆ್ಯಂಡ್ ಕ್ಯೂ. ಸೊ ಪಿ ವ್ಯಾಲ್ಯೂಸ್ ಯಾವಾಗಲೂ ಏನಿರುತ್ತಂದ್ರೆ ಟ್ರೂ ಟ್ರೂ ಫಾಲ್ಸ್ ಫಾಲ್ಸ್. ಸೇಮ್ ಆ್ಯಸ್ ಇಟ್ ಈಸ್ ಕ್ಯೂದೇನು ಬರ್ತೈತಿ, ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್. ಓಕೆ, ದೆನ್ ನಮಗೆ ನೆಗೇಷನ್ ಆಫ್ ಪಿ ಅಂದರೆ ಏನಂತ ಗೊತ್ತೈತಿ. ನೆಗೇಷನ್ ಆಫ್ ಪಿ ಅಂದ್ರೆ ಏನ್ರಿ, ಪಿ ಏನಿರ್ತೈತಲ್ಲ ಅದರದ್ದು ಅಪೋಸಿಟ್ ಏನು ಬರ್ತಾವೆ ಅವಕ್ಕೆ ನೆಗೇಷನ್ ಆಫ್ ಪಿ ಅಂತ ಕರಿತೀವಿ. ಸೊ ಜಸ್ಟ್ ನೋಡಿರಿ, ಟ್ರೂ ಇದ್ರೆ ಫಾಲ್ಸ್, ಟ್ರೂ ಫಾಲ್ಸ್ ಆಗ್ತೈತಿ, ಫಾಲ್ಸ್ ಇದ್ರೆ ಟ್ರೂ ಆಗ್ತೈತಿ, ಸೇಮ್ ಫಾಲ್ಸ್ ಇದ್ರೆ ಟ್ರೂ ಆಗ್ತೈತಿ. ಸೇಮ್ ಆ್ಯಸ್ ಇಟ್ ಈಸ್ ನೆಗೇಷನ್ ಆಫ್ ಕ್ಯೂ ಅಂತಂದ್ರೇನು, ಕ್ಯೂ ದ ಅಪೋಸಿಟ್, ರೈಟ್. ಸೊ ಜಸ್ಟ್ ಅಬ್ಸರ್ವ್ ಇಯರ್, ಟ್ರೂ ಐತಿ ಫಾಲ್ಸ್ ಆಗೈತಿ, ಫಾಲ್ಸ್ ಇದ್ರೆ ಟ್ರೂ ಆಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಟ್ರೂ ಈಸ್ ಫಾಲ್ಸ್, ಫಾಲ್ಸ್ ಅಂದ್ರೆ ಟ್ರೂ. ಓಕೆ, ಸೊ ಪಿ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಪಿ ನೆಗೇಷನ್ ಆಫ್ ಕ್ಯೂ ಈ ಕಾಲಮ್ಸ್ ಹೆಂಗೆ ಮಾಡ್ಕೊತೀವಿ ಅಂತ ಅರ್ಥ ಆಯಿತು. ಇದರ ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಏನೈತೆ ನೋಡು, ಕ್ಯೂ ಇಂಪ್ಲೈಸ್ ಪಿ. ಸೊ ಈ ಇಂಪ್ಲೈಸ್ ಅನ್ನೋದೇನೈತಲ್ಲ ಇದ್ರದ್ದು ಕಂಡೀಷನ್ ಏನೈತಿ. ಸೊ ಫಸ್ಟ್ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕ್ಯೂ ಇಂಪ್ಲೈಸ್ ಪಿದೇನಿರ್ತೈತಿ ಅಂತಂದ್ರೆ ಇದ್ರ ವ್ಯಾಲ್ಯೂ ಏನೈತಲ್ಲ ಇಂಪ್ಲೈಸ್ ಯಾವಾಗ ಫಾಲ್ಸ್ ಬರ್ತೈತಿ ಅಂತಂದ್ರೆ ವೆನ್ ಪಿ ಈಸ್ ಟ್ರೂ ಕ್ಯೂ ಈಸ್ ಫಾಲ್ಸ್. ಹೌದು, ವೆನ್ ಸಿ ಹಿಯರ್ ವೆನ್ ಪಿ ಈಸ್ ಟ್ರೂ ಆ್ಯಂಡ್ ಕ್ಯೂ ಈಸ್ ಫಾಲ್ಸ್ ಈ ಥರ ಇದ್ದಾಗ ಪಿ ಇಂಪ್ಲೈಸ್ ಕ್ಯೂ ಇದ್ದಿದ್ದೇನು ಬರ್ತೈತಿ, ಫಾಲ್ಸ್ ಬರ್ತೈತಿ. ಸೊ ಇದೇನಿದು ಕಂಡೀಷನ್. ಬಟ್ ಇಲ್ಲಿ ಏನೈತಿ ನೋಡ್ರಿ, ಕ್ಯೂ ಇಂಪ್ಲೈಸ್ ಪಿ ಐತಿ ಅಂತಂದ್ರೆ ಫಸ್ಟ್ ಏನು ಬರ್ತೈತಿ, ಕ್ಯೂ ಇಂಪ್ಲೈಸ್ ಪಿ. ಹೌದು, ಸೊ ಇಲ್ಲೇನಾಗ್ತೈತಿ ಅಂದ್ರೆ ಫಸ್ಟ್ ಕಾಲಮ್ ನಾವು ಏನು ಮಾಡ್ಬೇಕಾಗ್ತೈತಿ ಅಂದ್ರೆ ಕ್ಯೂ ಪಿ. ಸೊ ಕ್ಯೂ ಇದ್ದಿದ್ದ ಟ್ರೂ ಇದ್ದು ಪಿ ಇದ್ದಿದ್ದ ಫಾಲ್ಸ್ ಇತ್ತಂದ್ರೆ ಇದರ ಆನ್ಸರ್ ಫಾಲ್ಸ್ ಬರ್ತೈತಿ. ಕ್ಲಿಯರ್? ಸೊ ಅಬ್ಸರ್ವ್ ಮಾಡಿರಿ, ಅಬ್ಸರ್ವ್ ಮಾಡಿ ನೋಡ್ರಿ, ಕ್ಯೂ ಇದ್ದಿದ್ದು ಏನಿರ್ಬೇಕು ನಮಗೆ, ಟ್ರೂ ಇರಬೇಕು. ಕ್ಯೂ ಇದ್ದಿದ್ದ ಟ್ರೂ, ಪಿ ಇದ್ದಿದ್ದ ಫಾಲ್ಸ್. ಹೌದು, ಸೊ ಜಸ್ಟ್ ಸಿ ಹಿಯರ್, ಇಲ್ಲಿ 2 ಟ್ರೂ ಅದಾವು. ಸೊ ಇದರ ಆನ್ಸರ್ ಟ್ರೂನೇ ಬರ್ತೈತಿ. ಹೌದಾ, ದೆನ್ ಇಲ್ಲಿ ಟ್ರೂ ಮತ್ತು ಫಾಲ್ಸ್ ಐತಿ. ಫಸ್ಟ್ ಟ್ರೂ ಐತಿ, ನೆಕ್ಸ್ಟ್ ಫಾಲ್ಸ್ ಐತಿ ಅಂದ್ರೆ ಅಗೇನ್ ಇದ್ರದ್ದು ಟ್ರೂನೇ ಬರ್ತೈತಿ. ಬಟ್ ಸಿ ಹಿಯರ್ ಕ್ಯೂ ದ ಟ್ರೂ ಐತಿ, ಪಿ ದ ಫಾಲ್ಸ್ ಐತಿ. ನಾ ಹೇಳಿದ ಅಪ್ಲೈ ಆಗ್ತೈತಿ. ಇಲ್ಲಿ ಟಿ ಇತ್ತಿ ಎಫ್ ಐತಿ ಅಂದ್ರೆ ಇದರ ಆನ್ಸರ್ ಏನು ಬರ್ತೈತಿ ನಮಗೆ, ಎಫ್. ಕ್ಲಿಯರ್? ದೆನ್ ಅಗೇನ್ ಲಾಸ್ಟ್ ಒನ್ 2 ಎಫ್ ಎಫ್ ಅದಾವು. ಸೊ ಇದರ ಆನ್ಸರ್ ಟ್ರೂ ಬರ್ತೈತಿ. ಸೊ ಕ್ಲಿಯರ್, ಕ್ಯೂ ಇಂಪ್ಲೈಸ್ ಪಿ. ಸೇಮ್ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಕಾಲಮ್ ಅಬ್ಸರ್ವ್ ಮಾಡಿರಿ, ನೆಗೇಷನ್ ಆಫ್ ಪಿ ಇಂಪ್ಲೈಸ್ ನೆಗೇಷನ್ ಆಫ್ ಕ್ಯೂ,
ರೈಟ್. ನೆಗೇಷನ್ ಆಫ್ ಪಿ ಇಂಪ್ಲೈಸ್ ನೆಗೇಷನ್ ಆಫ್ ಕ್ಯೂ. ಅಗೇನ್ ಇಂಪ್ಲಿಫಿಕೇಶನ್, ಇದು ಇಂಪ್ಲೈಸ್ದು ಸೇಮೇ. ಪಿ ಇದ್ದಿದ್ದ ಟ್ರೂ ಇರ್ತೈತಿ, ಕ್ಯೂ ಇದ್ದಿದ್ದ ಫಾಲ್ಸ್ ಇರಬೇಕು. ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್, ಬಿಕಾಸ್ ಪಿ ಆದಮೇಲೆ ಕ್ಯೂ ಐತಿ, ಬಟ್ ಏನೋ ನೆಗೇಷನ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತೀರಿ, ಫಾಲ್ಸ್ ಐತಿ ಅಂದ್ರೆ ಆನ್ಸರ ಟ್ರೂ ಬರ್ತೈತಿ. ದೆನ್ ಫಾಲ್ಸ್ ಟ್ರೂ ಐತಿ ಅಂತಂದ್ರೆ ಟ್ರೂನೇ ಬರ್ತೈತಿ. ಬಟ್ ಸಿ ಹಿಯರ್, ಪಿ ಟ್ರೂ ಐತಿ, ಇದೇನೈತಿ ಫಾಲ್ಸ್ ಐತಿ. ಸೊ ರೈಟಾ, ಇಲ್ಲಿ ಅಪ್ಲೈ ಆಗ್ತೈತೆ ನಾವು. ಸೊ ದೇರ್ ಫೋರ್ ಅದರ ಆನ್ಸರ್ ಏನು ಬರ್ತೈತಿ, ಫಾಲ್ಸ್. ದೆನ್ ಲಾಸ್ಟ್ ಒನ್ ಈಸ್ ಸೇಮ್ ಆ್ಯಸ್ ಇಟ್ ಈಸ್, ಟ್ರೂ ಐತಿ, ದೇರ್ ಫೋರ್ ಇಟ್ ಆನ್ಸರ್ ಇಸ್ ಟ್ರೂ. ಕ್ಲಿಯರ್. ಸೊ ಇವೆರಡು ಕಾಲಮ್ ನಮಗೆ ಗೊತ್ತಾಯಿತು. ಸೊ ಫೈನಲ್ ಕಾಲಮ್ ಏನೈತೆ ನೋಡ್ರಿ, ಫೈನಲ್ ಕಾಲಮ್ ಕ್ಯೂ ಇಂಪ್ಲಿಫಿಕೇಶನ್ ಪಿ, ಇದು ಇಕ್ವಿವೆಲೆನ್ಸ್ ಆಫ್ ನೆಗೇಷನ್ ಆಫ್ ಪಿ ಇಂಪ್ಲೈಸ್ ನೆಗೇಷನ್ ಆಫ್ ಕ್ಯೂ. ಸೊ ಇವೆರಡು ಇಕ್ವಿವೆಲೆನ್ಸ್ ಅದ ಅಂತಂದ್ರೆ ನಮಗೆ ಜಸ್ಟ್ ಈಗ ನಾವು ಇವೆರಡು ಕಾಲಮನ್ನು ಯೂಸ್ ಮಾಡ್ಕೊತೀವಿ. ಬಟ್ ಬಿಫೋರ್ ದ್ಯಾಟ್ ಈ ಇಕ್ವಿವೆಲೆನ್ಸ್ ಅನ್ನೋದ್ರದ್ದು ಕಂಡೀಷನ್ ಏನೈತಿ, ಸಿ ಈ ಇಕ್ವಿವೆಲೆನ್ಸ್ ಅನ್ನೋದೇನೈತಲ್ಲ ಇದ್ರ ಕಂಡೀಷನ್ ಏನೈತಂದ್ರೆ ಪಿ ಮತ್ತು ಕ್ಯೂ ಏನದಾವು ಇವೆರಡು ಟ್ರೂ ಅರೇ ಇರಬೇಕು, ಅಥವಾ ಇವೆರಡು ಏನಿರಬೇಕು ಫಾಲ್ಸರ್ ಇರಬೇಕು. ಆವಾಗಷ್ಟೇ ಉತ್ತರದ ಆನ್ಸರ್ ಏನು ಬರ್ತಾವು ಅಂತಂದ್ರೆ ಟ್ರೂ ಬರ್ತಾವೆ. ಕ್ಲಿಯರ್. ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ, ಎರಡು ಟ್ರೂ ಅರೇ ಇರಬೇಕು ಅಲ್ಲ ಎರಡು ಫಾಲ್ಸರ್ ಇರಬೇಕಂದಾರ. ಸೊ ಇವೆರಡು ಕಾಲಮ್ನ ಅಬ್ಸರ್ವ್ ಮಾಡಬೇಕಾಗ್ತದೆ. ಟ್ರೂ ಐತಿ, ಸೊ ಟ್ರೂ ಬರುತ್ತೆ. ಟ್ರೂ ಐತಿ, ಅಗೇನ್ ಟ್ರೂನೇ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್. ಎರಡು ಫಾಲ್ಸ್ ಐತಿ, ಸೊ ಟ್ರೂ ಬರುತ್ತೆ. ಸೇಮ್ ಟ್ರೂ ಇತ್ತಂದ್ರೆ ಟ್ರೂ ಬರ್ತೈತಿ. ಕ್ಲಿಯರ್. ಸೊ ಈಗ ನಾವೇನು ಮಾಡಿದ್ವಿ ಅಂತಂದ್ರೆ ಗಿವನ್ ಪ್ರಪೋಸಿಷನ್ ಫುಲ್ ಸಾಲ್ವ್ ಮಾಡಿದ್ಮೇಲೆ ನಮಗೆ ಆನ್ಸರ್ಸ್ ಏನು ಬಂದವು, ಎಲ್ಲ ಟ್ರೂನೇ ಬಂದವು. ದೇರ್ ಫೋರ್ ದ ಗಿವನ್ ಪ್ರಪೋಸಿಷನ್ ಈಸ್ ಟೊಟೋಲಜಿ. ಕ್ಲಿಯರ್. ದೇರ್ ಫೋರ್ ದ ಗಿವನ್ ಪ್ರಪೋಸಿಷನ್ ಈಸ್ ಟೊಟೋಲಜಿ. ಒನ್ ಮೋರ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಓಕೆ, ಸೀದಾ ಅನದರ್ ಎಕ್ಸಾಂಪಲ್. ಪ್ರೂವ್ ದ್ಯಾಟ್ ಏನು ಕೊಟ್ಟಾರ, ನೆಗೇಷನ್ ಇನ್ ಬ್ರಾಕೆಟ್ ಆಫ್ ಪಿ ಇಂಪ್ಲೈಸ್ ಕ್ಯೂ ಅಂತಂದ್ರೆ ಫಸ್ಟ್ ನಾವು ಪಿ ಇಂಪ್ಲೈಸ್ ಕ್ಯೂ ಫೈಂಡ್ ಔಟ್ ಮಾಡಿ ಅದ್ರದ್ದು ನೆಗೇಷನ್ನ ಫೈಂಡ್ ಔಟ್ ಮಾಡಬೇಕಾಗ್ತೈತಿ. ದೆನ್ ಇದು ಏನಂದ್ರೆ ಇಕ್ವಿವೆಲೆನ್ಸಿ ಅಂತ ಕರಿತೀವಿ ಇದನ್ನು. ಓಕೆ, ಇಕ್ವಿವೆಲೆನ್ಸ್ ಆಫ್ ನೆಗೇಷನ್ ಆಫ್ ಕ್ಯೂ. ರೈಟ್. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಇದನ್ನು ಅಬ್ಸರ್ವ್ ಮಾಡ್ದಾಗ ನಿಮಗೆ ಕಾಲಮ್ಸ್ ಗೊತ್ತಾಗ್ತಾವೆ ಏನೇನು ಬೇಕಂತ ಹೇಳಿ. ಏನೇನು ಬೇಕಾಗ್ತಾವೆ ನೋಡ್ರಿ, ಪಿ ಬೇಕಾಗ್ತೈತಿ, ಕ್ಯೂ ಬೇಕಾಗ್ತೈತಿ, ಹೌದು. ಆಮೇಲೆ ನೆಗೇಷನ್ ಆಫ್ ಕ್ಯೂ ಬೇಕಾಗ್ತೈತಿ, ಹೌದಾ. ಅದರ ನೆಕ್ಸ್ಟ್ ಪಿ ಇಂಪ್ಲೈಸ್ ಕ್ಯೂ ಬೇಕಾಗ್ತೈತಿ, ನೆಕ್ಸ್ಟ್ ಇದ್ರದ್ದು ನೆಗೇಷನ್ ಬೇಕಾಗ್ತೈತಿ, ನೆಕ್ಸ್ಟ್ ಇದೊಂದು ಕಾಲಮ್ ಬೇಕಾಗುತ್ತಾ. ಕ್ಲಿಯರ್. ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಸೊ ಜಸ್ಟ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಪಿ ಕ್ಯೂ ಅಂತೂ ಕಾಮನ್ ಆಗಿ ಬರ್ಕೋತೀರಿ. ಪಿ ದ ವ್ಯಾಲ್ಯೂಸ್ ಆಲ್ವೇಸ್ ಟ್ರೂ ಫಾಲ್ಸ್. ದೆನ್ ಕ್ಯೂದು ಟ್ರೂ ಫಾಲ್ಸ್. ಕ್ಲಿಯರ್. ದೆನ್ ನೆಗೇಷನ್ ಆಫ್ ಕ್ಯೂ ಅಂತಂದ್ರೆ ಈ ಕ್ಯೂ ಏನೈತಿ ಇದರದು ಆಪೋಸಿಟ್. ಸೊ ಟ್ರೂ ಇದ್ರೆ ಫಾಲ್ಸ್ ಇದ್ರೆ ಟ್ರೂ. ದೆನ್ ಟ್ರೂ ಇದ್ರೆ ಫಾಲ್ಸ್ ಇದ್ರೆ ಟ್ರೂ. ಕ್ಲಿಯರ್. ದೆನ್ ಪಿ ಇಂಪ್ಲೈಸ್ ಕ್ಯೂದು ಜಸ್ಟ್ ಹೇಳಿದ್ದೆ ನಾನು ಕಂಡೀಷನ್ ಏನಿರ್ತೈತಿ, ಪಿ ಇಂಪ್ಲೈಸ್ ಕ್ಯೂದು ಏನಿರ್ತೈತಿ, ಪಿ ಇಂಪ್ಲೈಸ್ ಕ್ಯೂ ಯಾವಾಗ ಫಾಲ್ಸ್ ಇರ್ತೈತಿ ಅಂತಂದ್ರೆ ಪಿ ಇದ್ದಿದ್ದ ಟ್ರೂ ಇದ್ದ ಕ್ಯೂ ಇದ್ದಿದ್ದ ಫಾಲ್ಸ್ ಇರಬೇಕು. ಪಿ ಇದ್ದಿದ್ದು ಏನಿರ್ಬೇಕು ಟ್ರೂ ಇದ್ದು, ಫಾಲ್ಸ್ ಇತ್ತಂದ್ರೆ ಅದರ ಆನ್ಸರ್ ಫಾಲ್ಸ್ ಬರ್ತೈತಿ. ಸೊ ಇಲ್ಲಿ ಐತಿ ಟ್ರೂ ಫಾಲ್ಸ್ ಐತಿ, ದೇರ್ ಫೋರ್ ಇಟ್ ಆನ್ಸರ್ ಇಸ್ ಫಾಲ್ಸ್. ರಿಮೈನಿಂಗ್ ಆಲ್ ಟ್ರೂ ಓನ್ಲಿ. ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಕಾಲಮ್ ಏನೈತೆ ನೋಡ್ರಿ, ನೆಗೇಷನ್ ಆಫ್ ಪಿ ಇಂಪ್ಲೈಸ್ ಕ್ಯೂ. ಸೊ ಇದೇನೈತಲ್ಲ ಇದ್ರದ್ದು ನೆಗೇಷನ್ ಅಂತಂದ್ರೆ ಇದರದ್ದು ಅಪೋಸಿಟ್. ರೈಟ್. ಸೊ ಇದರ ಅಪೋಸಿಟ್ ಅಂತಂದ್ರೆ ಆಲ್ವೇಸ್ ಟ್ರೂ ಇದ್ರೆ ಫಾಲ್ಸ್ ಐತಿ, ಟ್ರೂ ಇದ್ರೆ ಫಾಲ್ಸ್. ಸೊ ಕ್ಲಿಯರ್. ದೆನ್ ಲಾಸ್ಟ್ ಕಾಲಮ್ ಏನು ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಸೊ ಇಲ್ಲಿ ಪಿ ಮತ್ತು ನೆಗೇಷನ್ ಆಫ್ ಕ್ಯೂ ಇವೆರಡು ಕಾಲಮನ್ನು ನೋಡಿಕೊಂಡು ಆ್ಯಂಡ್ ಕಂಡೀಷನನ್ನು ಯೂಸ್ ಮಾಡಬೇಕು. ಸೊ ಈ ಆ್ಯಂಡ್ ಅನ್ನೋದೇನೈತಿ ಇದ್ರ ಕಂಡೀಷನ್ ಏನೈತಿ ಅಂತಂದ್ರೆ ಪಿ ಮತ್ತು ಇವೇನು ಕೊಟ್ಟಿರ್ತಾರಲ್ಲ ಪಿ ಆ್ಯಂಡ್ ಕ್ಯೂ ಆರ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಇವೆರಡೂ ಟ್ರೂ ಇತ್ತು ಅಂತಂದ್ರೆ ಆವಾಗಷ್ಟೇ ಇದರದ್ದು ವ್ಯಾಲ್ಯೂ ಟ್ರೂ ಬರ್ತೈತಿ. ಸೊ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದೇನೀಗ ಅಂತಂದ್ರೆ ಪಿ ಮತ್ತು ನೆಗೇಷನ್ ಆಫ್ ಕ್ಯೂ ಎರಡೂ ಟ್ರೂ ಇರಬೇಕು. ಸೊ ಪಿ ಅಂದರೆ ಇದು, ನೆಗೇಷನ್ ಆಫ್ ಕ್ಯೂ ಅಂದರೆ ಇದು ಟ್ರೂ ಐತಿ, ಇದು ಫಾಲ್ಸ್ ಐತಿ. ಸೊ ಇದರ ಆನ್ಸರ್ ಏನು ಬರ್ತೈತಿ, ಫಾಲ್ಸೇ ಬರ್ತೈತಿ. ಸೇಮ್ ಆ್ಯಸ್ ಇಟ್ ಈಸ್. ಟ್ರೂ ಫಾಲ್ಸ್ ಐತಿ ಅಂದ್ರೆ ಏನು ಬರ್ತೈತಿ, ಟ್ರೂ ಮತ್ತು ಫಾಲ್ಸ್ ಐತಿ ಅಂದ್ರೆ ಟ್ರೂ ಬರ್ತೈತಿ.
ಪಿ ಆ್ಯಂಡ್ ಕ್ಯೂ ಅಂತಂದ್ರೆ ಪಿ ಮತ್ತು ಗಿವನ್ ಎರಡೂ ಟ್ರೂ ಇತ್ತು ಅಂತಂದ್ರೆ ಅದರ ಆನ್ಸರ್ ಏನು ಬರುತ್ತೆ, ಟ್ರೂ ಬರುತ್ತೆ. ಸೊ ಜಸ್ಟ್ ನಾವಿಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗಿತ್ತು ಪಿ ಮತ್ತು ನೆಗೇಷನ್ ಆಫ್ ಕ್ಯೂ. ಸೊ ಟ್ರೂ ಫಾಲ್ಸ್ ಐತಿ, ಹೌದಾ? ಸೊ ಇದರ ಆನ್ಸರ್ ಫಾಲ್ಸ್ ಬರ್ತೈತಿ. ದೆನ್ ನೆಕ್ಸ್ಟ್ ಟ್ರೂ ಐತಿ, ಹೌದು? ಸೊ ಇದು ಟ್ರೂ ಐತಿ, ನೆಗೇಷನ್ ಆಫ್ ಕ್ಯೂನು ಟ್ರೂ ಐತಿ ಅಂದ್ರೆ ಇದರ ಆನ್ಸರ್ ಟ್ರೂ ಬರ್ತೈತಿ. ರಿಮೈನಿಂಗ್ ಕಂಡೀಷನ್ಸ್ ನೋಡ್ರಿ, ಫಾಲ್ಸ್ ಐತಿ. ಸೊ ಇದು ಫಾಲ್ಸೇ ಬರೋದು. ದೆನ್ ಫಾಲ್ಸ್ ಟ್ರೂ ಐತಿ, ಸೊ ಫಾಲ್ಸ್ ಬರೋದು. ಕ್ಲಿಯರ್? ಸೊ ಜಸ್ಟ್ ಇಯರ್. ಸೊ ಗಿವನ್ ಕಂಡೀಷನನ್ನು ನಾವು ಸಾಲ್ವ್ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ಸ್ ಏನು ಸಿಗ್ತಾವಂತಂದ್ರೆ ಎಲ್ಲ ಟ್ರೂ ಸಿಕ್ಕಿಲ್ಲ, ಹೌದು? ಟ್ರೂ ಸಿಕ್ಕಿಲ್ಲ ಅಂತಂದ್ರೆ ದಿಸ್ ಈಸ್ ನಾಟ್ ಅ ಟೋಟೋಲಜಿ. ಸೊ ಇದು ಟೋಟೋಲಜಿ ಅಲ್ಲ ಅಂದಮೇಲೆ ನಾವು ಯಾವುದೇ ಎರಡು ಕಾಲಮನ್ನು ಸಾಲ್ವ್ ಮಾಡಬೇಕಾಗ್ತೈತಿ. ಸೊ ಸಿಯರ್ ದ ಕಾಲಮ್ ನೆಗೇಷನ್ ಆಫ್ ಪಿ ಇಂಪ್ಲೈಸ್ ಕ್ಯೂ, ಆಮೇಲೆ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ, ಇವೆರಡು ಕಾಲಮನ್ನು ಕಂಪೇರ್ ಮಾಡಿದಾಗ ಎರಡು ಕಾಲಮು ನಮಗೆ ಸೇಮ್ ಸಿಗ್ತಾವೆ, ರೈಟ್? ಸೊ ಎರಡೂ ಕಾಲಮ ಸೇಮ್ ಇರೋದ್ರಿಂದ ಇವೆರಡು ಕಾಲಮ್ ಏನು ಸೇಮ್ ಇರ್ತಾವಲ್ಲ, ಅದಕ್ಕೋಸ್ಕರ ಇದನ್ನೇನು ಮಾಡ್ತೀವಿ ಅಂತಂದ್ರೆ ಲಾಜಿಕಲ್ ಇಕ್ವಿವಲೆಂಟ್ ಅಂತ ಕಾಲ್ ಫಾರ್ಮ್ ಮಾಡ್ತೀವಿ. ಸೊ ಲಾಜಿಕಲ್ ಇಕ್ವಿವಲೆಂಟ್ ಅಂತ ಇದನ್ನು ಕರಿತೀವಿ. ಇಸ್ ಇಟ್ ಟ್ರೂ? ಅರ್ಥ ಆಯಿತು ಈ ಪ್ರಾಬ್ಲಮ್? ಓಕೆ. ಸೊ ಇನ್ನು ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. ಸ್ವಲ್ಪ ದೊಡ್ಡದೈತೆ, ಒಟ್ಟು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ರಿ. ಓಕೆ, ಸಿ ಹಿಯರ್ ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ಯಾರ ಅಂತಂದ್ರೆ ಪ್ರೂವ್ ದ್ಯಾಟ್ ಗಿವನ್ ಇಸ್ ಟೋಟಾಲಜಿ ಅಂತ ಹೇಳ್ಯಾರ. ಬಟ್ ಸಿ ಜಸ್ಟ್ ನೋಡ್ರಿ, ಇಲ್ಲಿ ಪಿ ಆರ್ ಕ್ಯೂ ಆರ್, ಪಿ ಆ್ಯಂಡ್ ಕ್ಯೂ ಆರ್. ಸೊ ಇಲ್ಲಿ ನಿಮಗೆ ಏನಾಗ್ತೈತಿ ಸಡನ್ ಆಗಿ ಅಂತಂದ್ರೆ ಆರ್ ಅಂತ ಹೊಸದಾಗಿ ಒಂದು ಸಿಕ್ತು ನಿಮಗೆ, ಹೌದು? ಸೊ ಟೋಟಲಿ ಅದೇನಂತ ಪಿ ಕ್ಯೂ ಆರ್ ಅಂಥೇಳಿ ಎಸ್ ಅಂಥೇಳಿ 4 ಸಿಗ್ತಾವೆ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊತ ಹೋದಂಗೆ 3 to 4 ಕಾಲಮ್ಸ್ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತಾವೆ. ಸೊ ಇಲ್ಲಿ ಕಾಲಮ್ಸ್ ಏನಾಗ್ತಾವೆ ಅಂದ್ರೆ ಪಿ ಕ್ಯೂ, ಇಲ್ಲಿ ತನಕ ಪಿ ಕ್ಯೂ ಹೆಂಗೆ ಕಾಮನ್ ತೊಗೋತಿದ್ರಿ ಸೇಮ್ ಆ್ಯಸ್ ಇಟ್ ಈಸ್ ಈ ಪ್ರಾಬ್ಲಮ್ ಒಳಗೆ ಆರ್ ಅನ್ನೋದು ಒಂದು ಕಾಮನ್ ಬರ್ತೈತಿ. ಓಕೆ, ಸೊ ಜಸ್ಟ್ ಸಿ ದ ಕಾಲಮ್ಸ್. ಫಸ್ಟ್ ಕಾಲಮ್ ಪಿ ಕ್ಯೂ ಆರ್, ಇವು ಮೂರು ಏನಂತಂದ್ರೆ ಕಾಮನ್ ಆಗಿ ಬರ್ಕೊಳ್ಳೋಂಥದ್ದು. ಅದರ ನೆಕ್ಸ್ಟ್ ನಮಗೇನು ಬೇಕು, ಪಿ ಇಂಪ್ಲೈಸ್ ಆರ್ ಐತಿ. ಸೊ ಪಿ ಇಂಪ್ಲೈಸ್ ಆರ್. ದೆನ್ ಕ್ಯೂ ಇಂಪ್ಲೈಸ್ ಆರು ಬರಿಬೇಕು, ಕ್ಯೂ ಇಂಪ್ಲೈಸ್ ಆರ್. ಓಕೆ, ಅದರ ನೆಕ್ಸ್ಟ್ ನೋಡ್ರಿ ಪಿ ಆ್ಯಂಡ್ ಕ್ಯೂ ಅನ್ನೋದು ಒಂದು ಕಾಲಮ್ ಬೇಕು, ಪಿ ಆ್ಯಂಡ್ ಕ್ಯೂ ಅನ್ನೋದು ಒಂದು ಕಾಲಮ್ ಬೇಕಾಗ್ತೈತಿ. ಅದರ ನೆಕ್ಸ್ಟ್ ನೋಡ್ರಿ ಇಲ್ಲೇನೈತೆ ಅಬ್ಸರ್ವ್ ಮಾಡಿರಿ, ಪಿ ಇಂಪ್ಲೈಸ್ ಆರ್ ಈ ಕಾಲಮ, ಹೌದು? ಆಮೇಲೆ ದಿಸ್ ಈಸ್ ವಾಟ್ ಆರ್ ಅಂತಾರೆ, ಹೌದಾ? ಸೊ ಇಲ್ಲೇನಾಗ್ತೈತಿ ಅಂತಂದ್ರೆ ಜಸ್ಟ್ ಅಬ್ಸರ್ವ್ ಮಾಡಿರಿ, ಈ ಎರಡು ಕಾಲಮನ್ನು ಏನು ಮಾಡ್ಯಾರ ಅಂತಂದ್ರೆ ಆರ್ ಅನ್ನೋದ್ರಲ್ಲೇ ಕಂಡೀಷನ್ಸ್ ಮಾಡ್ಯಾರ. ಸೊ ಈ ಕಾಲಮನ್ನು ನಾವು ಏನಂತ ಮಾಡೀವಿ, 4 ಅಂತ ಹೇಳಿ ಬರ್ಕೊಂಡಿವಿ. ಆ್ಯಂಡ್ ಈ ಕಾಲಮ್ನ 5 ಮಾಡ್ಕೊಂಡಿವಿ. ಇದು 4 ಇದು 5 ಐತಂದ್ರೆ 4 or 5 ಆಗ್ತೈತಿ. ಸೊ ಅದನ್ನು ಡೈರೆಕ್ಟಾಗಿ ಏನು ಮಾಡೀವಿ, 4 or 5 ಅಂತ ಬರ್ಕೊಂಡಿವಿ. ಓಕೆ, ಈ ಕಾಲಮ್ಗೆ ನಾವು 7 ಅಂತ ಹೆಸರು ಕೊಟ್ಟಿವಿ. ದೆನ್ ಈ ಗಿವನ್ ಏನೈತಿ, ಇದು ಇಕ್ವಿವೆಲೆನ್ಸ್ ವಿತ್ ದಿಸ್ ಅಂತ ಕೊಟ್ಟಿವಿ. ಸೊ ಜಸ್ಟ್ ಸಿ ಹಿಯರ್ 6 ಇಂಪ್ಲೈಸ್ 3, 6 ಇಂಪ್ಲೈಸ್ 3 ಅಂತಂದ್ರೆ ಜಸ್ಟ್ ಅಬ್ಸರ್ವ್ ಮಾಡಿರಿ, 6 ಅಂದರೆ ಇದು, ಹೌದಾ? ಇದೆಲ್ಲ ಐತಿ, ಇಲ್ಲೈತಿ ಪಿ ಆ್ಯಂಡ್ ಕ್ಯೂ ಇಂಪ್ಲೈಸ್ ಆರ್. ಸೊ ಪಿ ಆ್ಯಂಡ್ ಕ್ಯೂ ಈ ಕಾಲಮ್ಗೆ ನಾವು ಏನಂತ ಹೆಸರು ಕೊಟ್ಟಿವಿ, 6 ಅಂತ ಕೊಟ್ಟಿವಿ. ಆರ್ ಅಂತೂ ಆಬ್ವಿಯಸ್ಲಿ 3 ಅಂತ ಐತಿ. ಸೊ ಅದನ್ನು ಡೈರೆಕ್ಟಾಗಿ 6 ಇಂಪ್ಲೈಸ್ 3. ಸೊ 6 ಇಂಪ್ಲೈಸ್ 3 ಅನ್ನೋದು ಒಂದು ಕಾಲಮ್ ಮಾಡ್ಕೊಂಡಿವಿ. ದೆನ್ ಫೈನಲ್ ಆಗಿ ಏನು ಮಾಡೀವಿ ಅಂತಂದ್ರೆ 7 ಇಕ್ವಿವೆಲೆನ್ಸ್, ಅಂದರೆ ಇದು ಫುಲ್ ಏನೈತಲ್ಲ, ಇದು ಸಾಲ್ವ್ ಮಾಡಿದ ಫುಲ್ಗೆ 7 ಅಂತ ಬರ್ಕೊಂಡಿವಿ. ದೆನ್ ಇದು ಫುಲ್ ಏನೈತಿ, ಇದು ಕಾಲಮ್ 8 ಐತಿ. ಸೊ ಟೋಟಲಿ 7 ಇಕ್ವಿವೆಲೆನ್ಸ್ ಆಫ್ 8 ಅನ್ನೋದೊಂದು ಕಾಲಮ್ ಸಾಲ್ವ್ ಮಾಡ್ತೀವಿ. ಕ್ಲಿಯರ್? ಸೊ ಲೆಟ್ಸ್ ಸ್ಟಾರ್ಟ್. ಸಿ ಹಿಯರ್ ಇಷ್ಟೊತ್ತನ ಏನು ಮಾಡಿದ್ರಿ, ಪಿ ಇದ್ದಾಗ ಏನು ಮಾಡ್ತಿದ್ರಿ ಅಂತಂದ್ರೆ ಕಾಮನ್ ಆಗಿ ಟ್ರೂ. ಓಕೆ, ಸೊ ಅಲ್ಲೆಲ್ಲ ಏನು ಮಾಡ್ತಿದ್ರಿ ಅಂತಂದ್ರೆ ಪಿ ಇದ್ದಾಗ ಟ್ರೂ ಫಾಲ್ಸ್, ಆಮೇಲೆ ಟ್ರೂ ಫಾಲ್ಸ್ ಅಂತ ಮಾಡ್ತಿದ್ರಿ. ಬಟ್ ಇಲ್ಲಿ ಆರ್ ಅನ್ನೋದೊಂದು ಎಕ್ಸ್ಟ್ರಾ ಬಂದ ತಕ್ಷಣ ಏನು ಮಾಡಬೇಕು ಅಂತಂದ್ರೆ 4 ನಂಬರ್ಸ್ ಟ್ರೂ ಅಂತ, ಅದರ ನೆಕ್ಸ್ಟ್ 4 ಲೈನ್ಸ್ ಫಾಲ್ಸ್ ಅಂತ ಬರ್ಕೋಬೇಕು. ಇದು ಕಾಮನ್ ಆಗಿ ಡೈರೆಕ್ಟಾಗಿ ಬರ್ಕೊಳ್ಳೋದು, ಇಲ್ಲೇನು ಲಾಜಿಕ್ ಇಲ್ಲ. ಓಕೆ, ಪಿ ಇದ್ದಲ್ಲಿ ಏನು ಮಾಡ್ತೀರಿ, ಟ್ರೂ ಅಂತ 4, ದೆನ್ 4 ಫಾಲ್ಸ್. ಅಗೇನ್ ಇಲ್ಲೇನು ಮಾಡ್ತೀರಿ ಅಂದ್ರೆ 2 ಟ್ರೂ 2 ಫಾಲ್ಸ್, 2 ಟ್ರೂ 2 ಫಾಲ್ಸ್. ಓಕೆ, ಇವುಗಳಿಗೆ ಏನು ಮಾಡ್ತೀರಿ, 2 ಟ್ರೂ 2 ಫಾಲ್ಸ್, 2 ಟ್ರೂ 2 ಫಾಲ್ಸ್. ದೆನ್ ಆರ್ ಒಳಗೆ ಏನು ಮಾಡ್ತೀರಿ ಅಂದ್ರೆ ಟಿ ಎಫ್ ನೀವೇನದಾವಲ್ಲ ಮೂರು ನೀವು ನಾರ್ಮಲಿ ಬರ್ಕೋಬೇಕು. ಅದರ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಸಾಲ್ವ್ ಮಾಡ್ಕೊತೀರಿ. ಸೊ ಫಸ್ಟ್ ಕಾಲಮ್ ಏನೈತಿ, ಪಿ ಇಂಪ್ಲೈಸ್ ಆರ್. ಸೊ ಪಿ ಮತ್ತು ಆರ್ ತಗೋತೀರಿ. ಈ ಇಂಪ್ಲೈಸ್ದು ಕಂಡೀಷನ್ ಆಲ್ರೆಡಿ ಗೊತ್ತೈತಿ, ಏನೈತಿ,
ಈ ಪಿ ಇಂಪ್ಲೈಸ್ ಆರ್ ಯಾವಾಗ ಫಾಲ್ಸ್ ಇರ್ತೈತಿ ಅಂತಂದ್ರೆ ವೆನ್ ಪಿ ಇದ್ದಿದ್ದು ಟ್ರೂ ಇರಬೇಕು, ಪಿ ಟ್ರೂ ಇದ್ದು ಆರ್ ಇದ್ದಿದ್ದು ಫಾಲ್ಸ್ ಇರಬೇಕು. ಸೊ ಅಂಥದ್ದು ಯಾವುದೈತಿ ಅಂತ ಅಬ್ಸರ್ವ್ ಮಾಡ್ಕೊತ ಹೋಗ್ತೀರಿ. ಇಲ್ಲೈತಿ ಪಿ ಇದ್ದಿದ್ದು ಟ್ರೂ ಇದ್ದು ಇದು ಫಾಲ್ಸ್ ಐತಿ ಅಂದ್ರೆ ಇದರ ಆನ್ಸರ್ ಫಾಲ್ಸ್ ಬರ್ತೈತಿ. ಕ್ಲಿಯರ್? ದೆನ್ ರಿಮೈನಿಂಗ್ ಎಲ್ಲ ಟ್ರೂ ಬರೀತೀರಿ. ನೆಕ್ಸ್ಟ್ ಇಲ್ಲಿ ಮತ್ತು ಫೋರ್ತ್ ಲೈನ್ ಒಳಗೂ ಪಿ ಇದ್ದಿದ್ದು ಟ್ರೂ ಇದ್ದ ಕ್ಯೂ ಆರ್ ಇದ್ದಿದ್ದು ಫಾಲ್ಸ್ ಐತಿ. ಸೊ ಟ್ರೂ ಫಾಲ್ಸ್ ಇದ್ರೆ ಫಾಲ್ಸ್ ಬರಿತೀರಿ. ಸೊ ರಿಮೈನಿಂಗ್ ಎಲ್ಲಿ ಹಂಗೆ ಟ್ರೂ ಫಾಲ್ಸ್ ಇಲ್ಲ, ಅದಕ್ಕೆ ಇದೆಲ್ಲನೂ ಏನಾಗ್ಬಿಡ್ತೈತಿ, ಇವತ್ತರ ಆನ್ಸರ್ ಟ್ರೂ ಬರ್ತೈತಿ. ಕ್ಲಿಯರ್? ದ ನೆಕ್ಸ್ಟ್ ಫಿಫ್ತ್ ಒಂದು ನೋಡ್ರಿ, ಕ್ಯೂ ಇಂಪ್ಲೈಸ್ ಆರ್. ಅಗೇನ್ ಇಂಪ್ಲೈಸ್ ಅಂತಂದ್ರೆ ಗೊತ್ತೈತಿ, ಇಲ್ಲಿ ಗಿವನ್ ಫಸ್ಟ್ ಏನು ಕೊಟ್ಟಿರ್ತೀವಲ್ಲ ಅದು ಟ್ರೂ ಇದ್ದು ಇದು ಫಾಲ್ಸ್ ಇರಬೇಕು. ಹಂಗಿತ್ತಂದ್ರೆ ಆನ್ಸರ್ ಬರುತ್ತೆ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ಕೊತ ಹೋಗ್ತೀರಿ. ಕ್ಯೂ ಇಂಪ್ಲೈಸ್ ಆರ್ ಅಂದರೆ ರಿವರ್ಸ್ ಆರ್ಡರ್ ಒಳಗೆ ನೋಡ್ತೀರಿ. ಎರಡು ಟ್ರೂ ಅದಾವು, ಸೊ ಟ್ರೂನೇ ಬರ್ತೈತಿ. ದೆನ್ ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, ಕ್ಯೂ ಇಂಪ್ಲೈಸ್ ಆರ್ ಐತಿ. ಸೊ ಕ್ಯೂ ಇಂಪ್ಲೈಸ್ ಆರ್ ಅಂದ್ರೆ ಇಲ್ಲಿ ನೋಡ್ರಿ, ಟ್ರೂ ಫಾಲ್ಸ್ ಐತಿ. ಸೊ ಫಸ್ಟ್ ಒನ್ ಟ್ರೂ ಇದು, ಸೆಕೆಂಡ್ ಒನ್ ಫಾಲ್ಸ್ ಇದ್ರೆ ಆಬ್ವಿಯಸ್ಲಿ ಇದರ ಆನ್ಸರ್ ಏನು ಬರ್ತೈತಿ, ಫಾಲ್ಸ್ ಬರ್ತೈತಿ. ಸೇಮ್ ಆ್ಯಸ್ ಇಟ್ ಈಸ್, ಫಾಲ್ಸ್ ಟ್ರೂ ಐತಿ ಬರಲ್ಲ, ಫಾಲ್ಸ್ ಐತಿ ಬರಲ್ಲ, ಟ್ರೂ ಇದ್ರೆ ಬರಲ್ಲ. ಸೊ ಸಿಯರ್ ಅಗೇನ್ ಟ್ರೂ ಫಾಲ್ಸ್ ಐತಿ, ಟ್ರೂ ಫಾಲ್ಸ್ ಇತ್ತಂದ್ರೆ ಆಬ್ವಿಯಸ್ಲಿ ಫಾಲ್ಸ್ ಅಂತ ಬರ್ತೈತಿ. ದೆನ್ ಅಗೇನ್ ನೆಕ್ಸ್ಟ್ ಬರಲ್ಲ, ಸೊ ಟ್ರೂ ಬರ್ಕೊತೀರಿ. ಕ್ಲಿಯರ್? ದೆನ್ ಪಿ ಆ್ಯಂಡ್ ಕ್ಯೂ ಆ್ಯಂಡ್ ಅಂತಂದ್ರೆ ಏನೈತಿ ಅಂತಂದ್ರೆ ಇದೇನು ಇರುತ್ತಲ್ಲ ಇದು ಟ್ರೂ ಯಾವಾಗಿರುತ್ತೆ ಅಂತಂದ್ರೆ ಯಾವಾಗ ಗಿವನ್ ಪಿ ಮತ್ತು ಕ್ಯೂ ಎರಡೂ ಟ್ರೂ ಇತ್ತಂದ್ರೆ ಇದರ ಆನ್ಸರ್ ಟ್ರೂ ಇರ್ತೈತಿ. ಸೊ ಪಿ ಮತ್ತು ಕ್ಯೂ ಎರಡೂ ಟ್ರೂ ಅದಾವೇನೋ ಅಬ್ಸರ್ವ್ ಮಾಡ್ತೀರಿ. ನೋಡ್ರಿ ಎರಡು ಟ್ರೂ ಅದಾವು, ಸೊ ಇದರ ಆನ್ಸರ್ ಟ್ರೂ ಬರ್ತೈತಿ. ದೆನ್ ಇವೆರಡು ಟ್ರೂ ಅದಾವು, ಅಗೇನ್ ಇದರ ಆನ್ಸರ್ ಏನು ಬರ್ತೈತಿ, ಟ್ರೂ ಬರ್ತೈತಿ. ದೆನ್ ನೋಡ್ರಿ ಟ್ರೂ ಫಾಲ್ಸ್ ಐತಿ, ಸೊ ಬರಲ್ಲ. ಟ್ರೂ ಫಾಲ್ಸ್ ನೋ, ಫಾಲ್ಸ್ ಟ್ರೂ ನೋ, ಫಾಲ್ಸ್ ಟ್ರೂ ನೋ, ಫಾಲ್ಸ್ ದೆನ್ ಫಾಲ್ಸ್ ಇಲ್ಲಿ ಯಾವ ಬರಲ್ಲ. ಎರಡೂ ಟ್ರೂ ಇರ್ಬೇಕಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಲೈನ್ ಏನದಾವು ಅವು ಅಷ್ಟೇ ಏನು ಬರ್ತಾವೆ ನಮಗೆ ಟ್ರೂ ಬರ್ತಾವೆ. ರಿಮೈನಿಂಗ್ ಎಲ್ಲ ಏನಾಗ್ತೈತಿ ನಮಗೆ ಫಾಲ್ಸ್ ಬರ್ತೈತಿ. ಓಕೆ, ದೆನ್ ಲಾಸ್ಟ್ ನೆಕ್ಸ್ಟ್ ಕಾಲಮ್ ಏನು ಬೈತೆ ನೋಡ್ರಿ, 4 or 5. ಸೊ 4 or 5 ಅಂದರೆ ಇವೆರಡು ಕಾಲಮ್ಸ್. ಈ ಆರ್ ಏನೈತಲ್ಲ, ಈ ಆರ್ ಅನ್ನೋದ್ರದ್ದು ಕಂಡೀಷನ್ಸ್ ಏನು ಐತಿ, ಇದು ಆರ್ ಅನ್ನೋದು ಯಾವಾಗ ಫಾಲ್ಸ್ ಇರ್ತೈತಿ ಅಂತಂದ್ರೆ ಗಿವನ್ ಏನಿರ್ತಾವಲ್ಲ 4 ಮತ್ತು 5 ಈ ಎರಡೂ ಏನಿರ್ತಾವಲ್ಲ ಇವೆರಡು ಫಾಲ್ಸ್ ಇದ್ದಾಗ ಇವೆರಡು ಫಾಲ್ಸ್ ಇತ್ತಂದ್ರೆ ಇದರ ಆನ್ಸರ್ ಬಿ ಫಾಲ್ಸ್ ಇರ್ತೈತಿ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ಕೊತ ಹೋಗ್ತೀರಿ. 4 and 5 ಐತಿ, 4 or 5 ಐತಿ ಅಂದರೆ ಇವೆರಡು ಕಾಲಮ್ ನೋಡ್ತೀರಿ, ಎರಡು ಫಾಲ್ಸ್ ಇರಬೇಕು. ಸೊ ನೋಡ್ರಿ ಟ್ರೂ ಐತಿ, ಸೊ ಇದು ಟ್ರೂನೇ ಬರುತ್ತೆ. ದೆನ್ ಇವೆರಡು ಫಾಲ್ಸ್ ಐತಿ ಅಂದ್ರೆ ಇದರ ಆನ್ಸರ್ ಫಾಲ್ಸ್ ಬರ್ತೈತಿ. ರಿಮೈನಿಂಗ್ ನೋಡ್ರಿ ಎರಡು ಟ್ರೂ ಐತಿ ಬರಲ್ಲ. ದೆನ್ ನೆಕ್ಸ್ಟ್ ಫಾಲ್ಸ್ ಟ್ರೂ ಐತಿ ಬರಲ್ಲ, ಟ್ರೂ ಇದ್ರೆ ಬರಲ್ಲ, ಸೇಮ್ ಇವ್ಯಾವುದೂ ಬರಲ್ಲ. ಸೊ ಜಸ್ಟ್ ಎರಡು ಫಾಲ್ಸ್ ಇದ್ರೆ ಅಷ್ಟೇ ಇದರ ಆನ್ಸರ್ ಏನಿರ್ತೈತಿ, ಫಾಲ್ಸ್ ಇರ್ತೈತಿ. ಓಕೆ, ಕ್ಲಿಯರ್? ದೆನ್ ನೆಕ್ಸ್ಟ್ ಕಾಲಮ್ ಏನೈತೆ ನೋಡ್ರಿ, 6 ಇಂಪ್ಲೈಸ್ 3. ಅಗೇನ್ 6 ಇಂಪ್ಲೈಸ್ 3 ಅಂದರೆ ಈ 6 ಅನ್ನೋದು ಟ್ರೂ ಇದ್ದು 3 ಅನ್ನೋದು ಫಾಲ್ಸ್ ಇರಬೇಕು. ಸೊ ಟ್ರೂ ಫಾಲ್ಸ್ ಇತ್ತು ಅಂತಂದ್ರೆ ಆನ್ಸರ್ ಫಾಲ್ಸ್ ಬರ್ತೈತಿ. ಸೊ ಜಸ್ಟ್ 6 ಮತ್ತು 3 ಅಬ್ಸರ್ವ್ ಮಾಡ್ಕೊತ ಹೋಗ್ರಿ. 6 ಇದ್ದಿದ್ದು ಫಸ್ಟ್ ಇದು ಟ್ರೂ ಇದ್ದ ಫಾಲ್ಸ್ ಇರಬೇಕು. ಸೊ ಇದು ಟ್ರೂ ಐತಿ, ಇದೂ ಟ್ರೂ ಐತಿ, ಸೊ ಬರಲ್ಲ. ಟ್ರೂ ಫಾಲ್ಸ್, ಸೊ ಈ ಸೆಕೆಂಡ್ ಒನ್ ಬರುತ್ತಾ, ಟ್ರೂ ಐತಿ ದೆನ್ ಫಾಲ್ಸ್ ಐತಿ ಅಂದರೆ ಇದರ ಆನ್ಸರ್ ಏನು ಬರುತ್ತಾ, ಫಾಲ್ಸ್ ಬರುತ್ತೆ. ರಿಮೈನಿಂಗ್ ಯಾವುದು ಬರಂಗಿಲ್ಲ, ಎಲ್ಲನೂ ಟ್ರೂ ಐತಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ. ನೋಡಿರಿ ಫಾಲ್ಸ್ ಟ್ರೂ, ಫಾಲ್ಸ್ ಟ್ರೂ, ಹಂಗಿಲ್ಲ. ಇಲ್ಲಿ ಟ್ರೂ ಬಂದು ಈ ಕಡೆದು ಫಾಲ್ಸ್ ಬಂದಿತ್ತಂದ್ರೆ ಅಷ್ಟೇ ಇದರ ಆನ್ಸರ್ ಫಾಲ್ಸ್ ಬರ್ತೈತಿ. ಸೊ ದೇರ್ ಫಾರ್ ಈ ಕಾಲಮ್ ಏನೈತಲ್ಲ ಕ್ಲಿಯರ್ ಆಯ್ತು. ಇದರ ನೆಕ್ಸ್ಟ್ ಕಾಲಮ್ ಏನು ಬರ್ತೈತಿ ಅಂದ್ರೆ ಓಕೆ 6 ಇಂಪ್ಲೈಸ್ 3. ಇವಾಗ ಇದೇ ಸಾಲ್ವ್ ಮಾಡಿದ್ವಿ ನಾವು, ಇಂಪ್ಲಿಫಿಕೇಶನ್ ಅಂತಂದ್ರೆ ಟ್ರೂ ಫಾಲ್ಸ್. ಸೊ ಇಲ್ಲಿ ಬಂದಿದೆ ಆನ್ಸರ್. ಸೊ ಇಲ್ಲಿ ನೋಡ್ರಿ ಲಾಸ್ಟ್ ಕಾಲಮ್ 7 ಇಕ್ವಿವೆಲೆನ್ಸ್ 8. ಸೊ ಈ 7 ಇಕ್ವಿವೆಲೆನ್ಸ್ 8 ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಕ್ವಿವೆಲೆನ್ಸ್ ಕಂಡೀಷನ್ ಏನೈತಿ ಅಂತಂದ್ರೆ ಈ ಇಕ್ವಿವೆಲೆನ್ಸ್ ಕಂಡೀಷನ್ ಯಾವಾಗ ಟ್ರೂ ಇರ್ತೈತಿ ಅಂತಂದ್ರೆ ಗಿವನ್ ಎರಡು ಟ್ರೂವರ್ ಇರಬೇಕು ಅಥವಾ ಎರಡು ಫಾಲ್ಸರ್ ಇರಬೇಕು. ಸೊ 7 ಮತ್ತು 8 ಎರಡು ಕಂಪೇರ್ ಮಾಡಬೇಕು. ಇದು 7 ಐತಿ, ಇದು 8 ಐತಿ ಅಂದರೆ ಇವೆರಡೂ ಕಂಪೇರ್ ಮಾಡಬೇಕು. ಇವೆರಡು ಸೇಮ್ ಇತ್ತು ಅಂದ್ರಷ್ಟೇ ಇಲ್ಲಿ ಟ್ರೂ ಬರ್ತೈತೆ. ಅದು ಟ್ರೂವರೇ ಇರಲಿ ಫಾಲ್ಸರೇ ಇರಲಿ. ಸೊ ಜಸ್ಟ್ ನೋಡಿರಿ, ಟ್ರೂ ಐತಿ ಅಂದ್ರೆ ಟ್ರೂನೇ ಬರುತ್ತೆ, ಫಾಲ್ಸ್ ಇದ್ರೆ ಟ್ರೂ ಬರುತ್ತೆ, ಟ್ರೂ ಇದ್ರೆ ಟ್ರೂ, ಅಗೇನ್ ಟ್ರೂ ಓನ್ಲಿ, ಸೇಮ್. ಇವೆಲ್ಲನೂ ಸೇಮೇ ಇದಾವೆ, ಹೌದು, ಏನೂ ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ಇದು ಫುಲ್ ಕಾಲಮ್ ಏನು ಬರುತ್ತೆ ನಮಗೆ ಟ್ರೂ ಬರುತ್ತೆ.
ಸೊ ಈ ಥರ ಫುಲ್ ಕಾಲಮ್ ಟ್ರೂ ಬಂತಂದ್ರೆ ಇಟ್ ಈಸ್ ಅ ಟೋಟಾಲಜಿ. ಓಕೆ, ಕ್ಲಿಯರ್ ಆಗೈತೆ ಅನ್ಕೊತೀನಿ. ಸ್ವಲ್ಪ ಇನ್ನೊಂದು 2-3 ವೆರೈಟೀಸ್ ಕ್ವಶನ್ಸ್ ಹಾಕ್ಕೊಂಡು ಮನೆಯೊಳಗೆ ಟ್ರೈ ಮಾಡಿರಿ. ಓಕೆ, ಥ್ಯಾಂಕ್ ಯು.